Hi friends, you are watching Shilpa's Culinary. Welcome to my channel. ಹೇಗಿದ್ದೀರಾ ಎಲ್ಲರೂ? ಇವತ್ತು ಗಣೇಶ ಚತುರ್ಥಿಯ ವಿಶೇಷ ನೈವೇದ್ಯ ಪ್ರಸಾದಕ್ಕೆ ಅವಲಕ್ಕಿ ಪಂಚಕಜ್ಜಾಯ ಮಾಡೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಅವಲಕ್ಕಿ ತಗೊಳ್ತಾ ಇದ್ದೀನಿ. ಅವಲಕ್ಕಿ ಇದು ತಿನ್ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ಬರುತ್ತಲ್ಲ, ಅದು 2 ಬೌಲ್ ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇದಿಷ್ಟು ಡ್ರೈ ಫ್ರೂಟ್ಸು ಬೇಕಾಗುತ್ತೆ. ಈಗ ಬಾದಾಮಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ನಾವು ತುಪ್ಪದಲ್ಲಿ ಕರಿಯೋದಕ್ಕಾಗುತ್ತೆ. ಬಾದಾಮಿನೆಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಗೋಡಂಬಿನೂ ಕೂಡ ಆ ಥರ ಹೆಚ್ಚಿಟ್ಕೋಬೇಕು. ನೀವು ಡ್ರೈ ಫ್ರೂಟ್ಸ್ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಹಾಕ್ಕೋಬೋದು. ಈ ಥರ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಕೂಡ. ಈಗ ಎರಡೂ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಕಾಯೋಕ್ಕೆ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತೊಗೊಳ್ತೀನಿ. ಬಿಳಿ ಎಳ್ಳಿಲ್ಲ ಅಂತಂದರೆ ಕಪ್ಪೆ ಎಳ್ಳೆ ಹಾಕ್ಬೋದು. ಕಪ್ಪೆ ಎಳ್ಳು ಹಾಕಿದ್ರೆ ಇನ್ನೂ ಒಳ್ಳೆಯದು, ಶ್ರೇಷ್ಠ ಕೂಡ. ಆಮೇಲೆ 1 ಟೀ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಸ್ವಲ್ಪ ಪಟ ಸಿಡಿದ್ಮೇಲೆ ಗಸಗಸೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದಷ್ಟನ್ನು ತೆಗೆದಿಟ್ಕೊಂಡು ಮತ್ತು ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸು ಒಂದೊಂದಾಗಿ ಹುರ್ಕೋಬೇಕು. ಫಸ್ಟ್ ಬಾದಾಮಿ ಹಾಕಿ ಹುರ್ಕೊಂಡಿದ್ದೀನಿ, ಆಮೇಲೆ ಹೆಚ್ಚಿದ ಗೋಡಂಬಿನೂ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಕೊಂಡು ಹುರ್ಕೊಳ್ತಾ ಇರಬೇಕು. ಆಮೇಲೆ ಅವೆರಡು ಆದಮೇಲೆ ಲಾಸ್ಟಿಗೆ ದ್ರಾಕ್ಷಿನೂ ಹಾಕಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ಮೇಲೆ ಹೊಂಬಣ್ಣ ಬರೋ ತನಕ ಹುರ್ಕೊಂಡು ಅದನ್ನು ಒಂದು ಬಟ್ಲಿಗೆ ಸೈಡಲ್ಲಿ ತೆಗೆದಿಟ್ಕೋಬೇಕು. ಆಮೇಲೆ ಅದೇ ಪ್ಯಾನಲ್ಲಿ ತುಪ್ಪ ಇರುತ್ತಲ್ಲ, ಅದಕ್ಕೆ ನಾವು ಇಲ್ಲಿ 1 ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. 2 ಬಟ್ಲು ಅವಲಕ್ಕಿಗೆ 1 ಬಟ್ಲು ಅಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರಿದಿಟ್ಕೋಬೇಕು. ಕಾಯನ್ನು ಹುರ್ಕೊಂಡಾದ್ಮೇಲೆ 1 ಬೆಲ್ಲ ತೊಗೊಂಡು ಉಂಡೆ ಬೆಲ್ಲನ ತೊಗೊಂಡು ತುರ್ಕೋಬೇಕು. 2 ಕಪ್ ಅವಲಕ್ಕಿ, 1 ಕಪ್ ಕಾಯಿ ತುರಿಗೆ 1 ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ನೀರನ್ನು ಹಾಕಿ ಒಂದು ಸಾಸ್ ಪ್ಯಾನಲ್ಲಿ ಬೆಲ್ಲನ ಕರಗಿಸ್ಕೋಬೇಕು. ಅದಕ್ಕೆ ಈಗ ಬೆಲ್ಲ ಕರಗಿದ್ಮೇಲೆ ಸ್ವಲ್ಪ ಈ ಥರ ತೆಳ್ಳಗೆ ಈ ಥರ ಬೆಲ್ಲ ಕರಗೋಷ್ಟು ಪಾಕ ಬಂದರೆ ಸಾಕು. ಆಮೇಲೆ ಇದನ್ನು ಸೋಸ್ಕೋಬೇಕು. ಇದನ್ನು ಬೇರೆ ಸಾಸ್ ಪ್ಯಾನಲ್ಲಿ ಅಂದರೆ ಪ್ಯಾನಲ್ಲಿ ಸೋಸ್ಕೊಂಡು ಇನ್ನೂ ಸ್ವಲ್ಪ ಮತ್ತೆ ಬೆಲ್ಲನ ಕುದಿಸ್ಕೋಬೇಕು. ತುಂಬ ಗಟ್ಟಿಯಾದಾಗ ಸೋಸೋದಕ್ಕೆ ಬರೋದಿಲ್ಲ, ಅದಕ್ಕೆ ಫಸ್ಟೇ ಸೋಸ್ಕೊಂಬಿಟ್ಟು ಈಗ ಕುದಿಸ್ಕೊಳ್ತಾ ಇದ್ದೀನಿ. ಇದು ಪಾಕ ಒಂದೆಳೆ ಪಾಕ ಬರಬೇಕಷ್ಟೇ. ಇದು 1 ಸ್ಟಿಂಗ್ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಆ ಥರ ಪಾಕ ಬರಬೇಕು. ಈ ಥರ ಪಾಕ ಬಂದಮೇಲೆ ಕೈ ಆಡಿ ಇಳಿಸ್ಬಿಡ್ಬೇಕಂದ್ರೆ ಆಫ್ ಮಾಡಿಬಿಡ್ಬೇಕು. ಇಷ್ಟು ಬಂದರೆ ಸಾಕು. ಈಗ ಪಾಕ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕು ಇದು ಪಾಕನ. ಈಗ ಒಂದು ಪಾತ್ರೆಯಲ್ಲಿ ನಾವು 2 ಬೌಲು ತಿನ್ನೋ ಅವಲಕ್ಕಿನ ತೊಗೋಬೇಕು. ಆಮೇಲೆ ಕರೆದಿಟ್ಟಿರೋಂಥ ಡ್ರೈ ಫ್ರೂಟ್ಸು, ಹುರಿದಿರೋಂಥ ಕಾಯಿ ತುರಿನೂ ಹಾಕಿ, ಹುರಿದಿರೋ ಗಸಗಸೆ ಎಳ್ಳನ್ನು ಹಾಕಿ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಸ್ವಲ್ಪ ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ಈಗ ಡ್ರೈ ಐಟಮ್ಸ್ ಏನಿದೆಯಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ತಣ್ಣಗಾಗಿರೋಂಥ ಬೆಲ್ಲದ ಪಾಕನ ಹಾಕಬೇಕು. ನೋಡಿ, ಈ ಥರ ಬಂದಿದೆ ಪಾಕ. ಈ ಜೇನುತುಪ್ಪ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ಥರ ಬರಬೇಕಿದು. ಆವಾಗ ಚೆನ್ನಾಗಾಗುತ್ತೆ. ಇದಕ್ಕೆ ಮಾತ್ರ ಪೇಪರ್ ಅವಲಕ್ಕಿನೇ ತೊಗೋಬೇಕು. ಈ ಪಂಚಕಜ್ಜಾಯ ಅವಲಕ್ಕಿ ಪಂಚಕಜ್ಜಾಯಕ್ಕೆ ಪೇಪರ್ ಅವಲಕ್ಕಿನೇ ತೊಗೋಬೇಕು. ಈಗ ನಾವು ಇಷ್ಟು ಪಾಕನೂ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಅವಲಕ್ಕಿ ಪಂಚಕಜ್ಜಾಯ ರೆಡಿಯಾಗಿದೆ. ಈಗ ಬೆಲ್ಲದ ಪಾಕ ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ಫುಲ್ ಆರಿರಬೇಕು. ತಣ್ಣಗಾಗಿರೋಂಥ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ದೇವರ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಗಣೇಶನ ಯಾವುದೇ ಪೂಜೆ ಹಬ್ಬ ಅಂತಲೇ ಮತ್ತು ಗಣೇಶನ ಯಾವುದೇ ರೀತಿಯ ಪೂಜೆ ಇದ್ದಾಗ ಗಣೇಶನ ನೈವೇದ್ಯಕ್ಕೆ ಅಂತ ಇದು ಪಂಚಕಜ್ಜಾಯ ಮಾಡ್ತಾರೆ. ಇದು ಪಂಚಕಜ್ಜಾಯದಲ್ಲಿ 2-3 ವಿಧಗಳಿದ್ದಾವೆ. ಅದರಲ್ಲಿ ಒಂದು ಅವಲಕ್ಕಿ ಪಂಚಕಜ್ಜಾಯ. ಈಗ ಗಣೇಶ ಚತುರ್ಥಿಯ ವಿಶೇಷ ನೈವೇದ್ಯ ಪ್ರಸಾದ ಅವಲಕ್ಕಿ ಪಂಚಕಜ್ಜಾಯ ರೆಡಿಯಾಗಿದೆ. ಇನ್ನು ನೀವು ಹಬ್ಬಕ್ಕೆ ಇದನ್ನು ಮಾಡಿ ನೋಡಿ, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.